ಹೆಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಇಲ್ಲಿ ಹೋಗ್ಬಿಟ್ರೆ ಇಲ್ಲಿ ನೋವು ಬರಲ್ಲ. ಈ ಸುಳಿ ಇದ್ರೆ ಯಾರು ಫೇಲ್ ಮಾಡಲ್ಲ. ಅದೇ ಸುಳಿ ಇಲ್ಲಿ ಬರಬಾರ್ದು. ಇದು ಅರ್ಧ ಅಡಿ 4 ಬಂದ್ರೆ ತಪ್ಪೇ ಅದು. ಇಷ್ಟಿರ್ಲಿ, ಇಷ್ಟಿದ್ರೆ ತಗತ್ತಿ ಓರಿ ಫಾಸ್ಟು. ಅರ್ಬಾಲ ಅಂತ ಬರುತ್ತೆ, ಓರಿ ಫಾಸ್ಟ್ ಓರಿ. ಕೇರಳ್ಳಿ ಗ್ರಾಮ ಮಾದರಿ ಒಂಥರ ಹಳ್ಳಿಕಾರ. ಹೌದು, ಇವತ್ತಿನ ಯುವಕರು ಬೈಕು ಹುಡುಗಿಯರ್ ಶೋಕಿ ಆ ಶೋಕಿ ಅಂತ ಹೋಯ್ತಾರೆ. ಹಳ್ಳಿ ಕಾರ್ ಉಳಿಸೋರು ಒಬ್ರು ಇಲ್ಲ. ಹಳ್ಳಿ ಕಾರ್ ಉಳಿಸ್ಕೊಂಡು ಜೀವನ ಮಾಡ್ಬೇಕಂತ ಹೊರಟಿದೀವಿ. ನೋಡೋಣ ಮುಂದಿನ ಏನಾಗುತ್ತೆ. ಎಲ್ರಿಗೂ ನಮಸ್ಕಾರ. ಹಾಸನದ ಹಿರಳ್ಳಿಯ ಹಳ್ಳಿಕಾರ್ ಜಾತ್ರೆಯ ಮುಂದುವರಿದ ಭಾಗಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಹಳ್ಳಿಕಾರ್ ಎತ್ತಿನ ಕೊಂಬು ಮುರಿಯೋ ಉದ್ದೇಶ ಏನು, ಕೊಂಬು ಮುರಿದಿಲ್ಲ ಅಂದ್ರೆ ಏನಾಗುತ್ತೆ, ಮತ್ತೆ ಹಳ್ಳಿಕಾರ್ ಎತ್ತಿನ ಕೊಂಡ್ಕೊಬೇಕಾದ್ರೆ ಏನು ಗಮನಿಸಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ತರ ಕೊಂಬು ಮುರಿಯೋದೇನು ಕಣ, ಯಾವ ಉದ್ದೇಶ ಕೊಂಬು ಮುರಿಯೋದು ಅಣ್ಣ? ಎಷ್ಟು ಇದು ಮಾಡ್ತೇವೆ ನತ್ತಿ ಮಾಡ್ತೇವೆ ಅಷ್ಟು ಆಕಾರ ಕಾಣುತ್ತೆ, ಒಳ್ಳೆ ಭಾವ ಇರುತ್ತೆ. ಮತ್ತೆ ಅದರಿಂದ ಬಂದು ಆಕರ್ಷಣೆ ಕ್ಲೀನ್ ಕಾಣುತ್ತೆ. ಯಾವ್ದೋ ಪ್ರತಿಯೊಂದು ಜನಕ್ಕೂ ಆಕರ್ಷಣೆ ಕಾಣುತ್ತೆ. ವರಿಗಳು ಯಾರಾದ್ರೂ ಬಂದು ಒಂದು ಪಾರ್ಟಿ ನೋಡಿದ್ರು ಈ ತರ ಮಾಡಿದ್ರೆ ಈ ತರ ಸಾಕ್ಬೇಕು, ಹಳ್ಳಿಕಾರ್ ಉಳಿಸ್ಬೇಕು. ಆದ್ರೂ ಆಲ್ರೆಡಿ ಒಂದ್ ಸ್ವಲ್ಪ ಬರಗಾಲ ಆದಷ್ಟು ಕಡಿಮೆ ಆಗಿದೆ ವ್ಯಾಪಾರ. ಅದಕ್ಕೋಸ್ಕರ ಯಾವುದೇ ಒಂದು ಕರು ಆಗಲಿ ಯಾವುದೇ ಜಾತಿ ಆಗಲಿ ಹಳ್ಳಿಕಾರೆ ಅಂತಲ್ಲ, ಎನಿವನ್ನು ಬಸವಣ್ಣ ಅದನ್ನು ಎಲ್ಲ ಸಾಕ್ಬೇಕು. ಅಣ್ಣ ನಿಮ್ಮ ಹೆಸರೇನಣ್ಣ? ಆನಂದ ಅಂತ. ನೀವು ಎಲ್ಲಿ ಯಾವ ಊರಣ್ಣ? ನಮ್ದು ಚನ್ನಪಟ್ಟಣ ತಾಲೂಕು ಸೋಮನಾಥನಹಳ್ಳಿ ಗ್ರಾಮ, ದಂಡಿನಹಳ್ಳಿ ಹೋಬಳಿ. ಇದೇ ಕಾಯ್ಕೋ ನಿಮ್ದು? ಇದೇ ಕಾಯ್ಕ ಮತ್ತು ವ್ಯಾಪಾರ ಹೌದಾ? ಎರಡೂ. ಸೊ ಸುತ್ತಮುತ್ತ ಹಳ್ಳಿಗಳಲ್ಲಿ ನೀವೇ ಎಲ್ಲ ಹೋಗ್ತೀನಿ, ಕೊಂಬುರಿಯೋದು ಎನಿವನ್ಕೂ ಹೋಯ್ತೀನಿ. ಸೊ ಆ ಥರಗಳು ತೆಗಿಯೋಣ. ಹೆಂಗ್ ಮಾಡ್ತೀರಾ ಏನು ಅಂತ? ನೀವು ಓರಿ ತಂದಿರೋ ಜಾತಿಗೆ ಆಯ್ಕೆ ಬಂದಿದ್ದೀನಿ. ಇದೇ ಕೊಡ್ಲು ಕೊಂಬರಿಯಕ್ಕೆ ಫುಲ್ ಅರ ಪ್ಯೂರು. ಮುಂದೆ ಹೋಗ್ಬೇಡ ಮಂಜು. ಅದಕ್ಕೆ ಅಂದ್ಬಿಟ್ಟೇನೆ ಕೊಂಬರಿಯಕ್ಕೆ ಅಂದ್ಬಿಟ್ಟನೆ ಮಾಡಿಸಿಕ್ಕಿರೋದು. ಫುಲ್ ಪ್ಯೂರ್ ಅರ. ಇದು ಬಂದು ಜಮಾನದಲ್ಲಿ 1,500,000. ಏನ್ ಪ್ಯೂರ್ ಅರ ಅಂದ್ರೆ ಏನ್ ಅರ್ಥ? ಇದು ಫುಲ್ಲು ಪ್ಯೂರ್ ಅರ. ಇದರಲ್ಲೇನ ಒಂದು ಈರುಳ್ಳಿನಲ್ಲಿ ಒಂದು ಬಿದ್ರು ಸಾಕು ಹೋದ್ರು ವೇಸ್ಟ್ ಇದು. ಈ ಉಜ್ಜೋ ಫೈಲ್ ಬರುತ್ತಲ್ಲ ಶಾರ್ಪ್ ಮಾಡಕ್ಕೆ, ಅದ್ರಲ್ಲೇನೆ ಮಾಡಿರೋದು ಇದು. ಅದ್ರಲ್ಲಿ ಮಾಡಿದ ಅದಕ್ಕೆ ಅಂತ ಒಂದು ಕಲ್ಲು ಸಾಯಿ ಫೈಲ್ ಅಂತ ಬರುತ್ತಲ್ಲ ಉಜ್ಜೋದು ಅರ. ಅರ್ಧಲ್ಲಿ ಉಜ್ಜಂಗಿಲ್ಲ, ಅರ್ಧಲ್ಲಿ ಮಾಡಿರೋದು ಇದ್ರ ಉಜ್ಕೊಳ್ಳೋದು. ಇದು ಮಸ್ಗಲ್ಲು ಅಂತ ಇದ್ರ ಹೆಸರು. ಕೊಡ್ತೀನಿ ಸೆಂಟ್ರಿಗೆ ಗ್ರಿಪ್ಪು ಯಾವುದೋ ಒಂದು ಮುಂದಕ್ಕೆ ಹೋದ್ರೂ ಇದರಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನಮ್ಗೆ ಎಷ್ಟು ಬೇಕು, ಯಾವ ಹಳ್ಳಿ ಕಾರ್ ಬಿಡ್ಲಿ ಯಾರೇ ಮಾಡಲಿ ಆಕಾರ ಎಷ್ಟು ಇರ್ಬೇಕು. ಮೇಗಡೆ ಇಲ್ಲಿ 3 ಬೆಟ್ಟು, ಇಲ್ಲಿ ಮತ್ತೆ ಇಲ್ಲಿ ಬಂದು 4 ಬೆಟ್ಟು. ಅಲ್ಲಿ 4 ಬೆಟ್ ಬಿಟ್ಟಾಗ ಇಲ್ಲಿ 3 ಬೆಟ್ ಬಿಟ್ಟಾಗ ಮೇಲೆ ಆಕಾರ ಬರುತ್ತೆ. ಲಕ್ಷಣ ಅದ್ರ ಭಾವನೆ ಚೇಂಜ್ ಆಗುತ್ತೆ. ಅದು ಸ್ವಾಮಿ, ಇದು ಡಾಕ್ಟರ್ಗಳು ಮಾಡಲ್ಲ ಈ ಕೆಲಸ. ಡಾಕ್ಟರ್ಗಳು ಮಾಡಕ್ಕಾಗಲ್ಲ. ಈಗ ಡ್ರೈವರ್ ಕೆಲಸನೇ. ಅವ್ರಿಗೆ ಯಾಕೆ ತರ ಗ್ಯಾರಕ್ಕೆ ಹೋಗೋ ಅನ್ನೋದು ಅವ್ರದ್ದು. ಈಗ ಬಂದು ನಾವೇನು ಮಾಡೋಕೆ ಅದೇ ನಿಮ್ಮದೇ. ಇದು ಒಂಥರ ಸರ್ಜರಿ ಇದ್ದಂಗೆ ಐತಲ್ಲ, ಅದಕ್ಕೋಸ್ಕರ. ಅಣ್ಣ ಇದೇನು ಗೊತ್ತಾ, ಸರ್ಜರಿ ಅಂದ್ರೆ ಏನಕ್ಕೆ ನೋವಾಗುತ್ತೆ ಅಂದ್ರೆ ಇದು ಫುಲ್ಲು ಇಲ್ಲಿ ಬ್ಲಡ್ ಜಾಮ್ ಬರ್ತಿತ್ತು. ಇಲ್ಲಿ ಹೋಗ್ಬಿಟ್ರೆ ಇಲ್ಲಿ ನೋವು ಬರಲ್ಲ. ಹೌದೌದು. ಇಲ್ಲಿ ಈ ತರ ಇತ್ತಲ್ಲ ಇದು. ಹಸು ಕೊಂಬುಗಳನ್ನ ಮುರಿದು ಅದನ್ನ ಸ್ಟ್ರೈಟ್ ಮಾಡಿದಾಗ ಅದ್ರ ಮೂಗಲ್ಲಿ ಬ್ಲಡ್ ಹೋಗಿಲ್ಲ ಅಂದ್ರೆ ಹಸುಗೆ ತೊಂದರೆ ಆಗಿದೆ ಅಂತ. ಬ್ಲಡ್ ಹೋಗಿದೆ ಅಂದ್ರೆ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ ಇದೆ ಹೇಳ್ತಾ ಇರೋದವ್ರು. ಎತ್ತಿನ ಕೊಂಬುಗಳನ್ನ ಮುರಿದ್ರೆ ಉದ್ದೇಶ ಏನು ಅಂದ್ರೆ ಅದು ಸ್ಟ್ರೈಟ್ ಆಗಿ ಬರ್ಲಿ ಅಂತ. ನೋಡಿ ಈ ಎತ್ತಿಗೆ ನೋಡ್ಬೋದು ನೀವು, ಇದು ಕೊಂಬು ಮುರಿದ್ಬಿಟ್ಟು ಈ ತರ ಸ್ಟ್ರೈಟ್ ಮಾಡ್ಕೊಂಡಿದ್ದಾರೆ. ಈ ತರ ನೋಡಕ್ ಚೆನ್ನಾಗ್ ಕಾಣಿಸುತ್ತೆ, ಸ್ಟ್ರೈಟ್ ಆಗಿರುತ್ತೆ ಅಂದ್ಬಿಟ್ಟು ಎತ್ತುಗಳ ಕೊಂಬುಗಳನ್ನ ಮುರಿದ್ಬಿಟ್ಟು ಮತ್ತೆ ಅವರು ಜೋಡಿಸ್ಕೊಂತಾರೆ. ಹೆಂಗ್ ಬೇಕಂಗೆ, ಯಾವ ಆಕಾರಕ್ಕೆ ಬೇಕು, ಸ್ಟ್ರೈಟ್ ಆಗಿ ಬರ್ಬೇಕು ಅಂತ. ನೋಡಿ ಇಲ್ಲಿ ನೋಡ್ಬೋದು ನೀವು, ಈ ತರ ಸ್ಟ್ರೈಟ್ ಆಗಿ ಬೆಳೆಯುತ್ತೆ. ಕೊಂಬುಗಳನ್ನ ಮುರಿದಿಲ್ಲ ಅಂದ್ರೆ ಯಾವ ತರ ಆಗುತ್ತೆ ನೋಡಿ. ಇಲ್ಲಿ ಈ ಎತ್ತುಗಳು ನೋಡಿ, ಇದು ಈ ಕಡೆದ ಒಂಥರ ಕೊಂಬಿದೆ, ಆ ಕಡೆ ನೋಡಿ ಒಂದ್ ಸ್ವಲ್ಪ ವಕ್ರವಾಗಿದೆ. ಈ ತರ ಆಗ್ದಿರಂಗೆ ನೋಡ್ಕೊಳ್ಳೋದಕ್ಕೋಸ್ಕರ ಕೊಂಬುಗಳನ್ನ ಮುರಿಯೋದು. ನೋಡಿ ಆ ಬಲಗಡೆ ನೋಡ್ಬೋದು ನೀವು, ಒಂದ್ ಹಿಂದೆ ಇದೆ ಒಂದ್ ಮುಂದೆ ಇದೆ, ಎರಡು ಮುಂದಕ್ಕೆ ಬಂದಿದೆ. ಈ ತರ ಎಲ್ಲ ಬರಲ್ಲ, ಸ್ಟ್ರೈಟ್ ಆಗಿ ಬರುತ್ತೆ. ನೋಡಿ ಇದು ಕೊಂಬು ಮುರಿದಿರೋ ಎತ್ತುಗಳಿದು. ಕರುವಾಗಿದ್ದಾಗ ಒಂದು ಏಜ್ ಅಲ್ಲಿ ಅದನ್ನ ಮುರಿಬೇಕು, ಇವಾಗ ದೊಡ್ಡದಾದ್ಮೇಲೆ ಆಗಲ್ಲ.
ಸೊ ಅದಕ್ಕೋಸ್ಕರ ಚಿಕ್ಕದ್ರಲ್ಲೇನೆ ಜನ ಕೊಂಬುಗಳನ್ನ ಮುರಿಸ್ತಾರೆ. ಎತ್ತುಗಳನ್ನ ತಗೋಬೇಕು ಅಂದ್ರೆ ಅದ್ರಲ್ಲಿ ಕೆಲವು ಗುಣಲಕ್ಷಣಗಳು ಇರ್ತವೆ. ಅದ್ರಲ್ಲೂ ಹಳ್ಳಿ ಕಾರಲ್ಲಿ ಕೆಲವು ಉಪತಳಿಗಳಿದಾವೆ, ಮಲ್ಲಿಗೆ, ಸೂಜಿ ಮಲ್ಲಿಗೆ ಈ ತರ ಹೇಳ್ತಾರೆ. ಆದ್ರೆ ಎತ್ತುಗಳನ್ನ ಕೊಂಡ್ಕೊಬೇಕಾದ್ರೆ ಏನು ಗಮನದಲ್ಲಿ ಇಟ್ಕೊಬೇಕು ನಾವು, ಇದು ಒಂದು ಒಳ್ಳೆ ತಳಿ, ಇದು ಒಂದು ಗೆಲುವಾಗಿದೆ, ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಕೆಲವು ಲಕ್ಷಣಗಳು ಇರ್ತವೆ, ಸುಳಿಗಳು, ಬಾಲ ಅದೆಲ್ಲ. ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾರೆ ನೋಡೋಣ. ಎರಡು ಸುಳಿ ಇದೆ. ಇಲ್ಲಿದ್ರೆ ಇನ್ನೂ ತಪ್ಪು, ನಾವು ಮುಟ್ಟದೇ ಇಲ್ಲ ವಾರಿ. ನಾಮ ಸುಳಿ ಈ ಥರ ಇದೆ. ಆಮೇಲೆ ಇಲ್ಲಿ ಬನ್ನಿ ಮುಂದಕ್ಕೆ, ಇಲ್ಲಿ ಬರ ಇಲ್ಲಿ ಹಿಂದೆ ಹೇಳಿ. ಅಣ್ಣ ಇದು ಕಾಯಿನ್ ಸುಳಿ. ಇದು ಈ ಸುಳಿ ಇದ್ರೆ ಯಾರು ಫೇಲ್ ಮಾಡಲ್ಲ. ಅದೇ ಸುಳಿ ಇಲ್ಲಿ ಬರಬಾರ್ದು, ಇಲ್ಲಿ ಬರಬಾರ್ದು. ಇದು ಅರ್ಧ ಅಡಿ 4 ಬೆಟ್ಟು ಬಂದರೆ ತಪ್ಪೇ ಅದು. ಏನೇ ನಮಗೆ 4 ರಿಂದ 5 ಬೆಟ್ಟು ಇಷ್ಟು ಮಾತ್ರ ಇರ್ಬೇಕು. ನಮ್ಮ ಬೆಟ್ಟ ಏನಾಡ್ತೈತೆ ಈ ಶೇಪ್ ಇರುತ್ತೆ, ಈ ಹೈಟ್ಗೆ ಇರುತ್ತೆ. ಇಲ್ಲಿ ಬಂದು ಸುಳಿ ಬರುತ್ತೆ, ಈ ಸುಳಿನೇ ಇಲ್ಲಿ ಬರುತ್ತೆ. ಇದು ಸುಳಿ ಇದಾವಲ್ಲ, ಇದು ಮೇನ್ ಸುಳಿ. ಇಲ್ಲಿ ಬಂದರೆ ಪಾತಾಳ. ಬಂದು ಇಲ್ಲಿ ನೋಡಿ, ಇದು ಅರ್ಧ ಅಡಿ ಇಲ್ಲಿಗೆ ಇಷ್ಟು ಬಂದ್ರೆ ಪಾತಾಳ. ಯಾರೋ ನಾವು ತಗೊಳಲ್ಲ. ಅಲ್ಲಿ ಇಲ್ಲಿ ಬಂದು ಈ ಸುಳಿ ಐತೆ ಗುಂಡಿಗೆ ಇಲ್ಲಿರ್ಬೇಕು. ಈಗ ಇಲ್ಲಿ ನರ ಇದು, ಇಲ್ಲಿದ್ರೆ ತಗೊಳಲ್ಲ ನಾವು, ತಪ್ಪು. ಈಗ ಇಲ್ಲಿದ್ರು ತಗತಾ ಇಲ್ಲ, 2 ಕಡೆ ಇಲ್ಲಿದ್ರು ತಗತಾ ಇಲ್ಲ ಜನ, ಅಭಿ ಮಾಡ್ತಾರೆ. ಏನಿದ್ರು ಇಲ್ಲಿದ್ರು ಮಾತ್ರ ಸುಳಿ ಗುಂಡಿಗೆ. ಆಮೇಲೆ ಇದು ರೆಕ್ಕೆ ಸುಳಿ ಅಂತ ಇಲ್ಲಿ ಬರುತ್ತೆ, ಇಲ್ಲಿದ್ರೆ ಹೆಚ್ಚು ಕಮ್ಮಿ ತಗತ್ತೆ. ಇದೇ ಸುಳಿ ಇಲ್ಲಿ ಬಂದು ತಗೊಳಲ್ಲ, ಇದು ಫೇಲ್ ಮಾಡ್ತಾರೆ. ಇಲ್ಲಿ ಏನು ಭಾವ ಐತೆ ಗುಂಡಿಗೆ ಮತ್ತೆ ಈ ರೆಕ್ಕೆ ಸುಳಿ ಇದ್ರು ಮಾತ್ರ ತಗೊಳ್ಳೋದು. ಇದು ಭುಜ, ಇದು ಅಂತಾರಲ್ಲ ವೈಟು ಕಾಲು, ಇಲ್ಲೇನಿದೆ ಈ ಭಾವ, ಇಲ್ಲಿ ಇಷ್ಟು ಕಿತ್ರು ಪರಕ್ ಲೆಕ್ಕ. ಓ ಪ್ಲೇಸ್ ಹಿಂಗೆ ಉದ್ದ ಇದ್ರು ಪರಕೆ. ಇಲ್ಲಿ 2 ಸೈಡು ಅಷ್ಟೇ ಭಾವ, ಹಿಂಗೆ ಇರ್ಬೇಕು. ಇದ್ರ ಪಕ್ಕ ಇರ್ಬೇಕು. ಇಲ್ಲೇ ಇಷ್ಟ ಕಟ್ಟಾದ್ರೂ ತಗೊಳಲ್ಲ, ಅರ್ಬಲ್ಲ. ಇದೇ ಥರ ಇದ್ದು ಇಷ್ಟಿರ್ಲಿ, ಇಷ್ಟಿದ್ರೆ ತಗತ್ತೀವಿ. ಓರಿ ಫಾಸ್ಟು ಅರ್ಬಾಲ ಅಂತ ಬರುತ್ತೆ, ಓರಿ ಫಾಸ್ಟ್ ಓರಿ. ನಮಗೆ ಇದನ್ನ ಇದ್ರಲ್ಲಿ ಕೇಳಲ್ಲ, ಇಟ್ಕೊಳ್ಬೇಕು. ಇದನ್ನ ನಾವು ಜಾಸ್ತಿ ಕೇಳಲ್ಲ ಇದರಲ್ಲಿ. ಇದನ್ನ ಬೇಕು ಅಂದ್ರೆ ನಾವು ಫುಲ್ ಪ್ಯಾಚ್ ಮಾಡಿಸ್ತೀವಿ, ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಬೋದು. ಈಗ ಓರಿ ಇದೇನಿದೆ ಇಷ್ಟು ಬೇಕು ಅಂದ್ರೆ ಇಷ್ಟು ಮಾಡಿಸ್ಬೋದು, ಅರ್ಧ ಮಾರ್ಗಿಂತಲೂ ಹೆಚ್ಚು ಮಾಡ್ಬೋದು ಬೇಕು ಅಂದರೆ. ಇದಕ್ಕೆ ಮಾಡಿಸಿದಾಗ ಲಕ್ಷಣ ಕಮ್ಮಿ ಆಗುತ್ತೆ. ಈಗ ಇದೇನೈತೆ ಹುಟ್ಟಾಣಿಕೆ, ಈಗ ಇದೇ ಲಕ್ಷಣ ಇದಕ್ಕೆ. ಇದರಲ್ಲಿ ಇನ್ನೂ ಒಂದೇನು ಅಂದರೆ ಇದು ಇರಬಾರ್ದು. ಇದು ಇನ್ನೂ ಒಂದು ಸ್ವಲ್ಪ ನನ್ನ ಇದರಲ್ಲಿ ಅನುಭವದಲ್ಲಿ ಹಳ್ಳ ಇರಬಾರ್ದು, ಒಂದೇ ಫ್ಲ್ಯಾಟ್ ಇರ್ಬೇಕು ಇದು. ಈಗ ಅದು ಹುಟ್ಟುಬಿಟ್ಟೈತೆ, ಅದನ್ನ ಏನು ಇದು ಮಾಡೋಕ್ಕಾಗಲ್ಲ. ಫುಲ್ಲು ಫ್ಲ್ಯಾಟ್ ಇರ್ಬೇಕು ಅಣ್ಣ ಇದು ಹಳ್ಳಿ ಕಾರಲ್ಲಿ. ಇದು ಇರಬಾರ್ದು. ಇದು ಹಳ್ಳ ಬತ್ತು ಅಂದಾಗ ಈಗ ನತ್ತಿ ಮಾಡ್ತೀವಲ್ಲ, ಇಲ್ಲಿ ಆ ಕಡೆ ಈ ಕಡೆ ಗಂಟು ಜಾಸ್ತಿ ಕಾಣುತ್ತೆ. ಒಂದೇ ಫ್ಲ್ಯಾಟ್ ಬಂದಾಗ ಈ ನತ್ತಿ ಮಾಡಿದಾಗ ಅಣ್ಣ ಒಂದೇ ಫ್ಲ್ಯಾಟ್ ಕಾಣುತ್ತೆ. ಇದೇನು ಬತ್ತು ಅಂದ್ರೆ ಇಲ್ಲಿ ಇದು ಬಂತಲ್ಲಣ್ಣ, ಇದು ಬಂದಾಗ ಇಲ್ಲಿ ಹಳ್ಳ ಆಗುತ್ತೆ. ಯಾಕೇಳಿ ಇಲ್ಲಿ ಜಾಸ್ತಿ ಕಾಣುತ್ತೆ. ಇದು ಒಂದೇ ಸಮ ಫ್ಲ್ಯಾಟ್ ಇಲ್ಲಿಗೆ ಇದೇ ಇದು ಇಲ್ಲಿಗೆ ಇದ್ದಾಗ ಹಳ್ಳ ಬರೋಲ್ಲ, ಒಂದೇ ಸಮ ಕಾಣುತ್ತೆ ಮೂತಿ ಅಲ್ಲ. ಇದು ಬಂದು ಇಲ್ಲಿ ಜಾಸ್ತಿ ಬಂದಾಗ ಅದನ್ನು ನಾವು ಕುದುರೆ ಮುಖ ಅಂತೀವಿ. ಕುದುರೆ ಮುಖ ಥರ ಕಾಣುತ್ತೆ. ಇಲ್ಲಿ ಇದು ಜಾಸ್ತಿ ಬರುತ್ತೆ ಇಷ್ಟು ಒಂದೊಂದುವರೆಗೆ. ಅದು ಬಂದಾಗ ಅದು ಕುದುರೆ ಮುಖ ಅಂತೀವಿ ಭಾವ. ಅದು ಕುದುರೆಗೆ ಯಾವ ಥರ ಇರುತ್ತೆ ಆ ಥರ ಇರುತ್ತೆ. ಕಾಲು ಉದ್ದನೂ ಕಾಣಿಸ್ತಾವಲ್ಲ ಇದ್ರದ್ದು. ಹಳ್ಳಿ ಕಾರಲ್ಲ ಇವು, ಹಳ್ಳಿ ಕಾರೆಲ್ಲ ಹೈಟು. ಇದು ಅಣ್ಣ ಇದು 13 ತಿಂಗಳಿಗೆ ಇಷ್ಟ ಐತೆ ಅಂದ್ರೆ 2 ವರ್ಷಕ್ಕೆ ಏನು ಬೆಳವಣಿಗೆ ಬರ್ಬೋದು ಇದು ಅಣ್ಣ? ನನ್ನ ಹೈಟ್ ಮೇಲೆ ಬರುತ್ತೆ, ನನ್ನ ಹೈಟ್ ಮೇಲೆ ಬರುತ್ತೆ. ಆಮೇಲೆ ಹೈಟು ಅಂದರೆ ಬೆಳವಣಿಗೆ ಹೆಂಗೆ ಬರುತ್ತೆ ಅಂದರೆ ನಾವು ಫುಡ್ ಕೊಟ್ಟು ಯಾವ ಥರ ಸಾಕಾರ ಮಾಡ್ತೇವೆ ಆ ಥರ ಬರ್ತವೆ. ಕೊಡ್ಲಿಲ್ಲ ಅಂದ್ರೆ ಅಷ್ಟೇ ಇರೋದು. ಸುಮ್ಮನೆ ಬೆಳೆಯಲ್ಲ, ಯಾವುದೇ ಬಸವಣ್ಣ ಸುಮ್ಮನೆ ಬೆಳೆಯಲ್ಲ. ಫುಡ್ ಏನು. ಇದಿಷ್ಟು ಹಳ್ಳಿ ಕಾರ್ನ ನೀವು ತಗೋಬೇಕಾದ್ರೆ ಗಮನದಲ್ಲಿ ಇಟ್ಕೊಬೇಕಾದಂತ ಗುಣಲಕ್ಷಣಗಳು. ಸೊ ಇನ್ನ ತುಂಬಾ ವಿಡಿಯೋ ಇತ್ತು, ಬಟ್ ಏನೋ ಎರರ್ ಕೊಟ್ಬಿಟ್ಟು ಸ್ವಲ್ಪ ಡಿಲೀಟ್ ಆಗ್ಬಿಟ್ಟಿದೆ ಸ್ವಲ್ಪ ಇನ್ಫಾರ್ಮೇಶನ್. ಬಟ್ ಆದ್ರಲ್ಲಿ ಇದ್ದಿದ್ರಲ್ಲೂ ನಾನು ಸ್ವಲ್ಪ ತೋರಿಸ್ಕೊಟ್ಟಿದ್ದೀನಿ ನಾನು ನಿಮ್ಗೆ. ನಿಮಗೂ ಸ್ವಲ್ಪ ಹೆಲ್ಪ್ ಆಯ್ತು ಅಂತ ಅನ್ಕೊಂತೀನಿ. ಇವಾಗ ಇನ್ನೊಬ್ಬ ಯುವ ರೈತ ಎತ್ತುಗಳನ್ನ ತಗೊಂಡ್ ಬಂದಿದ್ದಾರೆ ಜಾತ್ರೆಗೆ ಮಾರೋದಕ್ಕೆ. ಬನ್ನಿ ಅವ್ರನ್ನು ಮಾತಾಡ್ಸೋಣ, ಏನ್ ಹೇಳ್ತಾರೆ, ಅವ್ರ ಬೆಲೆ ಏನ್ ಹೇಳ್ತಾರೆ ಅಂತ ಕೇಳೋಣ ಒಂದ್ಸಲ. ಅಣ್ಣ ಯಾವ ನಿಮ್ದು? ಹೆಗಡು ಅಂತ ಮೋಹನ್ ಅಂತ. ನಿಮ್ಮ ಎತ್ತಂದಿದ್ರ ಮಾರಕ್ಕೆ? ಹೌದು ಅಣ್ಣ. ಸೊ ಎಷ್ಟು ವರ್ಷದ ಇವು ಅಣ್ಣ? ಇವು ಒಂದು 4 ವರ್ಷ ಆಗಿದೆ. ಈಗ 4 ನಾದಿ ಕರುಗಳು, ಇನ್ನು ಏನೋ ಎಲ್ಲ ಇದಾಗಿಲ್ಲ. ದೇವಸ್ಥಾನಕ್ಕೆ ಹೋಗಿದ್ದು, ವೀರಪ್ಪ ದೇವಸ್ಥಾನಕ್ಕೆ ಹೋಗಿದ್ದು. ಒಂದ್ಸಲಿ ಹೋಗಿ ಬಂದಿದ್ದಾವೆ. 140 ಕಿಲೋಮೀಟರ್ 140-150 ಕಿಲೋಮೀಟರ್ ಜರ್ನಿ ಮಾಡಿದ್ದಾವೆ.
ಜರ್ನಿ ಮಾಡಿ ಇಲ್ಲಿ ಶನಿವಾರ ದೇವಸ್ಥಾನಕ್ಕೋಸ್ಕರ ಉತ್ಸವ ಮಾಡೋಣ, ಹೊಸ್ದಾಗಿ ಜಾತ್ರೆ ಮಾಡೋಣ ಅಂತ ಅಂದರು. ಹಂಗಾಗಿ ಇಲ್ಲಿ ಬಂದಿದ್ದೀವಿ ಜಾತ್ರೆ ನೋಡೋಣ ಅಂತ. ಈ ವರ್ಷದಿಂದ ಕಟ್ತಿದ್ದೀವಿ, ಮುಂದಕ್ಕೆ ನೋಡೋಣ. ದೇವರು ಆಯುಸ್ಸು ಆರೋಗ್ಯ ಕೊಟ್ಟರೆ ಹಳ್ಳಿ ಕಾರ್ ಉಳಿಸ್ಬೇಕು ಅಂತ ಹೊರಟಿದ್ದೀವಿ ಯುವಕರು ಎಲ್ಲ ಈಗೆಲ್ಲ ನಾ ಆಸೆ ಹಳ್ಳಿಕಾರು ಬೆಳೀತಾ ಉಳಿಸ್ತಾನೆ ಇದ್ದಾರೆ ಬಿಡಿ. ಕೇರ್ ಹಳ್ಳಿ ಗ್ರಾಮ ಮಾದರಿ ಒಂಥರ ಹಳ್ಳಿಕಾರ. ಹೌದು, ಇವತ್ತಿನ ಯುವಕರು ಬೈಕು ಹುಡುಗಿಯರ್ ಶೋಕಿ ಆ ಶೋಕಿ ಅಂತ ಹೋಯ್ತಾರೆ. ಹಳ್ಳಿ ಕಾರ್ ಉಳಿಸೋರು ಒಬ್ಬರು ಇಲ್ಲ. ಹಳ್ಳಿ ಕಾರ್ ಉಳಿಸ್ಕೊಂಡು ಜೀವನ ಮಾಡ್ಬೇಕಂತ ಹೊರಟಿದ್ದೀವಿ, ನೋಡೋಣ ಮುಂದಿನ ಏನಾಗುತ್ತೆ. ಸೊ ನಿಮ್ಮಂತ ಯುವ ರೈತರು ಈ ತರ ಒಂದು ಭಾವನೆ ನಿಮ್ಮಂತವ್ರಿಗೆ ಬಂದ್ರೆ ಅದು ಇನ್ನ ಸುಮಾರು ಜನ ಮನಸ್ಸಲ್ಲಿ ಬರುತ್ತೆ ಅಂತ ಅರ್ಥ. ಹಳ್ಳಿ ಕಡೆ ಬರಬೇಕು, ನಾವು ಬರಬೇಕು ಅಂತಲೇ ಹೋರಾಟ ಮಾಡ್ತಾ ಇರೋದಲ್ವಾ, ಹಳ್ಳಿ ಕಾರ್ ಉಳಿಸ್ಲೇಬೇಕು ಅಂತ. ಹಳ್ಳಿ ಕಾರ್ ಇದನ್ನ ಎಷ್ಟಕ್ಕೆ ಮಾರ್ತಿರೋದು ನೀವು? ಏನು ಬೆಲೆ ಹೇಳ್ತೀವಿ? ಈಗ ನಾವು ಬೆಲೆ ಹೇಳ್ತಾ ಇರೋದು 1.40 ಹೇಳ್ತಿದ್ವಿ. 1.15, 1.10 ಬಂದರೆ ಬಿಡ್ತೀವಿ. ಯಾರನ್ನ ಕೇಳೋರ ಆಲ್ರೆಡಿ ಆಗೈತಾ? ಇಲ್ಲ, ಆಗಿಲ್ಲ. ಕೇಳ್ತಾರೆ, ಹೋಗ್ತಾರೆ. ನಮ್ಮ ಬೆಲೆಗೆ ಬಂದಿಲ್ಲ ಬಿಡೋಕ್ಕೆ, ನಮ್ಮ ಬೆಲೆಗೆ ಬಂದರೆ ಬಿಡ್ತೀವಿ. ಬೆಲೆಗೆ ಹೋಗಿಲ್ಲ ಅಂದ್ರೆ ನೀವೇ ಸಾಕೊಂಡು ಮತ್ತೆ ನಾವೇ ನಾವೇ ಹಿಡ್ಕೊತೀವಿ. ನಾವೇನು ಮತ್ತೆ ಮನೆ ಹತ್ರ ನಿಮ್ಮ ಯಾರನ್ನ ಬಂದು ಕಾಂಟ್ಯಾಕ್ಟ್ ಮಾಡಿ ಕೊಡ್ತೀವಿ. ಮನೆ ಹತ್ರ ಬಂದು ಕೇಳಿದ್ರೆ ಮನೆ ಹತ್ರ ಕೊಡ್ತೀವಿ. ಹೌದು. ಮತ್ತೆ ಮುಂದಿನ ಜಾತ್ರೆ ಬಂದ್ರೆ ಎತ್ತುಗಳು ಸಿಗ್ತವೆ. ಸಿಗ್ತವೆ. ನಾಳೆ ಒಂದಿನ ಮಾತ್ರ ಅಲ್ಲ, ಒಂದಿರಲ್ಲ, ಯಾವಾಗ ಬಂದರೂ ಸಿಗ್ತವೆ. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗ್ತವೆ. ಚೆನ್ನಾಗಿ ಉಳುಮೆ ಎಲ್ಲ ಮಾಡಿಸಿ. ಉಳುಮೆ ಎಲ್ಲ ಮಾಡಿದ್ದೇವೆ. ಹೌದಾ? ಉಳುಮೆ ಮಾಡಿದ್ರೆ ಅಷ್ಟು ದೂರ 140-500 ಕಿಲೋಮೀಟರ್ ಗಾಡಿ ಹೋಗಕ್ಕಾಗುತ್ತಾ? ಇದನ್ನ ಮಾರ್ಬಿಟ್ಟು ಏನ್ ಮಾಡ್ತೀರಾ? ಮತ್ತೆ ಹಳ್ಳಿ ಕಾರ್ ಬಗ್ಗೆ ನಿಮ್ಗೆ ಸ್ಪೆಷಲ್ ಇದೆಯಲ್ಲ, ಮಾರ್ಬಿಟ್ಟು ಮತ್ತೆ ಅವೇ ಹಳ್ಳಿ ಕಾರ್ ತಗೊಬರ್ತೀವಿ. ಸಣ್ಣ ಎಲ್ಲ ಪಕ್ಕದವಿದಾವೆ. ಇನ್ನೊಂದು ಪೀಳಿಗೆ ಇದೇ ಜಾತ್ರೆಲಿ ಬೇಕಾದ್ರೆ ಬೇರೆ ತಗೋತೀರಾ? ಬೇರೆ ಈಗ ಹೋದ್ರೆ ಇವೇ ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವಾರ ಇದ್ರು ಕೊಡ್ತೀವಿ ಅಂದ್ರೆ ಅವು ತಗತ್ತೋ ಹಿಡ್ಕೊತೀವಿ. ಇಷ್ಟ ಆಯ್ತು. ಹಳ್ಳಿಕಾರ್ ಎತ್ತಿನ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ, ಈ ವಿಡಿಯೋ ಇಂದ ನಿಮಗೇನಾದ್ರೂ ಹೆಲ್ಪ್ ಆಗಿರುತ್ತೆ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೀವೇನ್ ಮಾಡ್ಬೇಕು ಗೊತ್ತಲ್ಲ, ಸಬ್ಸ್ಕ್ರೈಬ್, ಲೈಕ್, ಶೇರ್.